ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಅವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿ, ಹಾಗೆ ಪ್ರತಿದಿನದಂತೆ ಇವತ್ತಿನ ದಿನವೂ ಕೂಡ ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕುಜ ದೋಷದ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ಕುಜ ದೋಷ ಅಂದರೆ ಏನು, ಜಾತಕದ ಮುಖಾಂತರವಾಗಿ ಈ ಕುಜ ದೋಷ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ನಾವು ತಿಳ್ಕೊಳ್ಬಹುದಾ, ಇನ್ನು ಈ ಕುಜ ದೋಷ ಇದ್ದರೆ ಏನೆಲ್ಲ ಒಂದು ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಬೇಕಾಗತ್ತೆ, ಇದರ ಕುರಿತಾಗಿ ಜೊತೆಗೆ ಇದಕ್ಕೆ ಪರಿಹಾರ ಮಾರ್ಗಗಳು ಹೇಗಿವೆ ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳೂ ಆಗಿರುವಂತಹ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ದಿನನಿತ್ಯವೂ ಕೂಡ ನಾವು ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ಪಂಚಾಂಗವನ್ನು ತಿಳಿದುಕೊಳ್ತಾ ಇದ್ದೀವಿ. ಅಂದರೆ ನೋಡಿ, ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ದಿನನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ ಅಂತ, ಮತ್ತು ಅಂದ್ಕೊಂಡಿರುವ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಮಗೆ ಯಶಸ್ವಿ ಆಗುತ್ತೆ ಆ ದಿನ ಅಂತಲೂ ಕೂಡ ತಿಳ್ಕೊಬೋದು. ಹಾಗಾಗಿ ಇವತ್ತಿನ ಪಂಚಾಂಗವನ್ನು ತಿಳ್ಕೊಳ್ಳುವಂಥದ್ದು. ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದಲ್ಲಿರುವಂಥದ್ದು. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿ ಇವತ್ತು ಬುಧವಾರ ಬಂದಿರುವಂಥದ್ದು. ಚಿತ್ತ ನಕ್ಷತ್ರ, ಅತಿಗಂಡ ಯೋಗವನ್ನು ಕೂಡ ನಾವು ನೋಡ್ಬೋದು, ಹಾಗೆ ವಣಿಜ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾವ ಒಬ್ಬ ಮನುಷ್ಯನು ಕೂಡ ಈ ಒಂದು ಗುಳಿಕ ಕಾಲಗಳಲ್ಲಿ, ರಾಹುಕಾಲಗಳಲ್ಲಿ ಹಾಗೂ ಯಮಗಂಡ ಕಾಲಗಳಲ್ಲಿ ನಾವು ನಮ್ಮ ಪೂರ್ವಾರ್ಜಿತ ಅಂದರೆ ನಮ್ಮ ಹಿಂದಿನಿಂದನೂ ಕೂಡ ನಮ್ಮ ಹಿರಿಯರು ಕೂಡ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳೋದಿಲ್ಲ, ಹಾಗೆ ಯಾವುದೇ ಒಂದು ಶುಭ ಪ್ರಯಾಣಗಳನ್ನು ಕೂಡ ಈ ಒಂದು ಸಮಯಗಳಲ್ಲಿ ಮಾಡ್ಕೊಳ್ಳೋದಿಲ್ಲ ಆ ದಿನ. ಹಾಗಾಗಿ ಇವತ್ತಿನ ದಿನ ಈ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳ ಸಮಯವನ್ನು ತಿಳಿಯೋದು. ನೋಡಿ, ಪ್ರಥಮವಾಗಿ ರಾಹುಕಾಲ 12 ಗಂಟೆ 20 ನಿಮಿಷದಿಂದ 1 ಗಂಟೆ 45 ನಿಮಿಷದವರೆಗೆ ಈ ದಿನ ರಾಹುಕಾಲ ಇರುವಂಥದ್ದು. ಇನ್ನು ಯಮಗಂಡ ಕಾಲ 8 ಗಂಟೆ 4 ನಿಮಿಷದಿಂದ 9 ಗಂಟೆ 30 ನಿಮಿಷದವರೆಗೆ ಈ ದಿನ ಯಮಗಂಡ ಕಾಲವನ್ನು ಕೂಡ ನಾವು ನೋಡ್ಬೋದು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ ಗುಳಿಕ ಕಾಲ 10 ಗಂಟೆ 25 ನಿಮಿಷದಿಂದ 12 ಗಂಟೆ 20 ನಿಮಿಷದವರೆಗೆ ಈ ದಿನ ಗುಳಿಕ ಕಾಲವನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ ಅಂತ ನೋಡಿ, ಯಾರೆಲ್ಲ ಹೆಂಗಳಿಯವರು, ಹೆಣ್ಣು ಮಕ್ಕಳು, ಕೆಲವರಿಗೆ ಈಗ ವಿವಾಹ ಆಸಕ್ತಿ ಇರುವಂಥದ್ದು, ಅಥವಾ ವಿದ್ಯಾಭ್ಯಾಸದಲ್ಲಿ ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಳ್ತಿರ್ತಾರೆ, ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಿರ್ತಾರೆ, ಆದರೆ ಏನಾದರೂ ಒಂದು ತೊಂದರೆಗಳು, ತೊಡಕುಗಳು ಏನಾದರೂ ಆಗ್ತಾ ಇರುತ್ತೆ ಮನೆಯಲ್ಲಿ. ಹಾಗಾಗಿ ಯಾರೆಲ್ಲ ಹೆಣ್ಣು ಮಕ್ಕಳು ಮನೆಯಲ್ಲಿರ್ತಾರೆ, ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲವು ಪೂಜಾದಿಗಳನ್ನು ಮಾಡಿಕೊಂಡಾಗ, ಕೆಲವೊಂದು ವೃಕ್ಷಗಳನ್ನು ನಾವು ಪ್ರದಕ್ಷಿಣೆಗಳನ್ನು ಮಾಡಿಕೊಂಡಾಗ ಶೀಘ್ರವಾಗಿ ಫಲ ಸಿಗುತ್ತೆ ಅಂತ, ಮತ್ತು ಈ ಹುತ್ತಕ್ಕೆ ಹಾಲೆರೆಯುವುದಾಗಲಿ ಇದೆಲ್ಲವನ್ನು ಕೂಡ ಮಾಡಿಕೊಂಡಾಗ ಕೆಲವೊಂದು ಶುಭ ಕಾರ್ಯಗಳು ನಮಗೆ ಶೀಘ್ರಗತಿಯಲ್ಲಿ ಸಾಗುತ್ತೆ ಅಂತ. ಹಾಗಾಗಿ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಜಪ, ತಪ, ಹೋಮ, ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕೆ ಮತ್ತು ಯಾವುದೇ ರೀತಿಯ ಒಂದು ಅನುಷ್ಠಾನ ಮಾಡಲಿಕ್ಕೂ ಕೂಡ ಇದು ತುಂಬ ಯೋಗ್ಯವಾಗಿರುವಂತಹ ಸಮಯ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಈ ಒಂದು ಬ್ರಾಹ್ಮಿ ಮುಹೂರ್ತ ಈ ದಿನ 4 ಗಂಟೆ 58 ನಿಮಿಷದಿಂದ 5 ಗಂಟೆ 49 ನಿಮಿಷದವರೆಗೆ ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮಕ್ಕೆ ಬಂದಾಗ ಸೂರ್ಯೋದಯ ಬೆಳಿಗ್ಗೆ 6 ಗಂಟೆ 39 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ 6 ಗಂಟೆ 1 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ದ್ವಾದಶ ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ದೋಷಗಳಿಗೆ ಪರಿಹಾರಗಳು ಹೇಗಿವೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ದ್ವಾದಶ ರಾಶಿಗಳು ಅಂತ ಅಂದ್ರೆ ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ದಿನನಿತ್ಯವೂ ಕೂಡ ಈ ರಾಶಿಗಳ ಫಲಾನುಫಲಗಳನ್ನು ತಿಳಿದುಕೊಂಡು ಆ ದಿನವನ್ನು ಪ್ರಾರಂಭ ಮಾಡ್ತಾರೆ, ಅವತ್ತಿನ ಆ ದ್ವಾದಶ ರಾಶಿಗಳಲ್ಲಿ ಏನೆಲ್ಲ ಅನುಕೂಲಗಳಿದೆ ಮತ್ತು ಏನೆಲ್ಲ ಅನಾನುಕೂಲಗಳಿದೆ ಇವೆಲ್ಲವನ್ನು ಕೂಡ ತಿಳಿದು ನೋಡಿದಾಗ ನಮಗೆ ಭಗವಂತನ ಕೃಪೆಯಿಂದ ಮಾಡುವಂತಹ ಕೆಲಸ ಕಾರ್ಯ ಎಲ್ಲವೂ ಕೂಡ ದಿಗ್ವಿಜಯ ಆಗುತ್ತೆ ಅಂತ. ಪ್ರಥಮ ರಾಶಿ
ಮೇಷರಾಶಿ. ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿದೇಶ ಪ್ರಯಾಣ ಅಥವಾ ದೂರದ ಪ್ರಯಾಣಗಳಿಗೆ ಮಾಡಬೇಕಾಗಿ ಬರುತ್ತದೆ ಅಂತ ಹೇಳ್ತಾ ಇದ್ದೆ. ನೋಡಿ, ಯಾರೆಲ್ಲ ಮೇಷರಾಶಿಗಳಿರ್ತೀರಾ ನೋಡಿ, ಕೆಲವೊಂದು ಪ್ರಯಾಣಗಳು ಕೆಲವೊಂದು ನಿಮಿತ್ತ ಕಾರಣಗಳಿಂದ ಕೆಲವೊಂದು ಪ್ರಯಾಣಗಳನ್ನು ನಾವು ಮಾಡ್ತಾ ಇರ್ತೀವಿ. ಆದರೆ ಈ ದಿನ ಮೇಷರಾಶಿಯವರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣದಲ್ಲಿ ಶುಭ ಅಂತ ಹೇಳ್ತಾ ಇದೆ. ಅಥವಾ ವಿದೇಶ ಪ್ರಯಾಣ ಆಗ್ಬೋದು ಅಥವಾ ದೂರದ ಪ್ರಯಾಣ ಆಗ್ಬೋದು. ಯಾವುದೋ ಒಂದು ಬೇರೆ ಒಂದು ಸ್ಥಳಕ್ಕೆ ನೀವು ಹೋಗಿದ್ರೂ ಕೂಡ ನಿಮಗೆ ಉದ್ಯೋಗ ನಿಮಿತ್ತವಾಗಿ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗುವಂಥದ್ದು ಕೂಡ ಈ ದಿನ ನೋಡ್ಬೋದು. ಇನ್ನು ಆರೋಗ್ಯದ ಕಡೆ ಗಮನ ಹರಿಸುವುದು ಕೂಡ ತುಂಬ ಒಳ್ಳೆಯದಂತ. ಯಾಕಂದರೆ ಈ ಪ್ರಯಾಣದಲ್ಲಿ ಎಲ್ಲಾದರೂ ದೂರದ ಪ್ರಯಾಣನೋ ಅಥವಾ ಈ ಪ್ರಯಾಣದ ಸಮಯದಲ್ಲಿ ಆರೋಗ್ಯದ ಕಡೆ ಕೂಡ ಗಮನ ಹರಿಸುವುದು ಕೂಡ ತುಂಬ ಉತ್ತಮವಾಗಿರುತ್ತೆ, ಯೋಗ್ಯವಾಗಿರುತ್ತೆ. ಯಾಕಂದರೆ ಎಲ್ಲೋ ದೂರ ಹೋಗ್ಬೇಕಂತೇಳಿ ಕೆಲವೊಬ್ಬರು ಈ ಊಟ ತಿಂಡಿಗಳನ್ನು ಕೂಡ ಬಿಟ್ಟು ಹೋಗುವಂಥದ್ದೆಲ್ಲ ಇರುತ್ತೆ. ಅದೆಲ್ಲ ಮಾಡಿದ್ರೆ ಅದು ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಇಂದಿನ ದಿನ ನೋಡ್ಕೋಬೇಕಾಗುತ್ತೆ ದೂರದ ಪ್ರಯಾಣದಲ್ಲಿ. ಮತ್ತು ವಿಶೇಷವಾಗಿ ಆರೋಗ್ಯದ ಕಡೆ ಗಮನವನ್ನು ಕೂಡ ಮೇಷರಾಶಿಯವರು ಈ ದಿನ ಕೊಡಲೇಬೇಕಾಗುತ್ತೆ. ಇನ್ನು ವೃಷಭ ರಾಶಿ, ಧರ್ಮ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವಿರಿ ಅಂತ ಹೇಳುವಂಥದ್ದು. ಯಾರೆಲ್ಲ ವೃಷಭ ರಾಶಿಗಳಿರ್ತೀರಾ ಧರ್ಮ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡ್ತೀರಾ ಅಂತ ಹೇಳುವಂಥದ್ದು. ನೋಡಿ, ಯಾರಿಗೂ ಕೆಲವರಿಗೆ ಕೈಲಾಗದವ್ರಿಗೆ ಹಣ ಸಹಾಯ ಮಾಡುವಂಥದ್ದು, ಅಥವಾ ಕೆಲವ್ರಿಗೆ ಏನು ಬೇಕು ಕೆಲವರು ನೋಡಿ ವಸ್ತುಗಳು ಕೊಡಿಸ್ತಾ ಇರ್ತಾರೆ. ಈ ರೀತಿ ಯಾರಿಗೆ ತೊಂದರೆಯಲ್ಲಿರ್ತಾರೆ ಅವರಿಗೆ ನೀವು ಅನುಕೂಲ ಮಾಡಿದಾಗ ನಿಮಗೆ ಇನ್ನೂ ಆ ಒಂದು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಆಗಲಿ ಕುಟುಂಬದಲ್ಲೇ ಆಗಲಿ ಆರೋಗ್ಯ ದೃಷ್ಟಿಯಿಂದನೂ ಕೂಡ ನಿಮಗೆ ಒಳಿತಾಗುವುದನ್ನು ಕೂಡ ಈ ದಿನ ಗಮನಿಸಬಹುದಾಗಿದೆ. ಇನ್ನು ದೂರದ ಗೆಳೆಯರನ್ನು ಅನಿರೀಕ್ಷಿತವಾಗಿ ಸಂಧಿಸುವಿರಿ ಅಂತಲೂ ಕೂಡ ನೋಡುವಂಥದ್ದು. ನೋಡಿ, ವೃಷಭರಾಶಿಯವರು ನಿಮ್ಮ ಸ್ನೇಹಿತರ ಭೇಟಿ ಮಾಡುವಂತಹ ಲಕ್ಷಣಗಳು ಕೂಡ ಈ ದಿನ ಗೋಚಾರ ಫಲದಲ್ಲಿ ಇರುವಂಥದ್ದು. ಇನ್ನು ಹಣಕಾಸು ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ. ವೃಷಭ ರಾಶಿಯವರಿಗೆ ಈ ದಿನ ಹಣದ ವಿಚಾರವಾಗಿ ಆರ್ಥಿಕವಾಗಿ ಏನಾದರೂ ತೊಂದರೆಗಳಿದ್ರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಹಣದಲ್ಲಿ ಕೂಡ ಉತ್ತಮವಾಗಿರುವಂಥದ್ದು ಕೂಡ ಈ ದಿನ ನೋಡ್ಬೋದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ, ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ವಿರಸ ತೋರುವ ಸಾಧ್ಯತೆ ಇರುವಂಥದ್ದು. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳಿರ್ತೀರ ಮನೆಯಲ್ಲಿ ಕುಟುಂಬದಲ್ಲಿ ವಿರಸದ ವಾತಾವರಣ ಸೃಷ್ಟಿಯಾಗುವಂಥದ್ದು, ವಿನಾಕಾರಣ ಜಗಳಗಳಾಗುವಂಥದ್ದು, ವಿನಾಕಾರಣ ತೊಂದರೆಗಳಾಗುವಂಥದ್ದು, ಮನಸ್ತಾಪಗಳಾಗುವಂಥದ್ದು ಇರುವುದರಿಂದ ಇವತ್ತು ನೋಡಿಕೊಂಡು ಕುಟುಂಬದಲ್ಲಿ ಏನೇ ಒಂದು ಮಾತಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಮನೆಯಲ್ಲಿ. ಇನ್ನು ವ್ಯಾಪಾರ ಸ್ಥಳದಲ್ಲಿ ಏನಾದರೂ ಕಳೆದುಕೊಳ್ಳುವ ಸಂಭವವನ್ನು ಕೂಡ ಇವತ್ತು ನೀವು ಎದುರಿಸಬೇಕಾಗುತ್ತೆ ಮಿಥುನ ರಾಶಿಯವರು. ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಬೆಲೆ ಬಾಳುವಂತಹ ವಸ್ತುವನ್ನು ಕಳೆದುಕೊಂಡು ಹೋಗುವಂತಹ ಲಕ್ಷಣಗಳು ಕೂಡ ಇರುವುದರಿಂದ ನೀವು ಹೆಚ್ಚಿನ ಜಾಗೃತಿಯಿಂದ ಇದನ್ನು ಕಳೆಯಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿ, ನಿಮ್ಮ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ದೊರಕುವಂಥದ್ದು. ನೋಡಿ, ಯಾರೆಲ್ಲ ಕಟಕ ರಾಶಿಗಳಿರ್ತೀರ ತುಂಬ ಮನಸ್ಸಿನ ತುಂಬ ಏನೋ ಒಂದು ಸಮಸ್ಯೆ ಇರುತ್ತೆ. ಕೆಲವರು ಹೇಳ್ತಾರೆ ಏನೋ ಮನಸ್ಸಿಗೆ ಹಾಕೊಂಡ್ಬಿಟ್ಟಿದ್ದಾರಪ್ಪ, ತುಂಬ ಕೊರಗ್ತಾ ಇದ್ದಾರೆ. ಈ ರೀತಿ ಇರೋದಕ್ಕೆ ನಿಮಗೆ ಪರಿಹಾರ ಸಿಗುವಂಥ ಲಕ್ಷಣ ಆಗುತ್ತೆ. ಮನಸ್ಸಿಂದ ತುಂಬ ಏನೋ ಯೋಚನೆ ಮಾಡ್ತಾ ಇರ್ತೀರ, ತುಂಬ ಕೊರಗಿರುತ್ತೆ, ಯಾವುದೋ ಒಂದು ಕೆಲಸ ಕಾರ್ಯ ಆಗಿರಲ್ಲ ಅಂತನೋ, ಅಥವಾ ಏನೋ ಒಂದು ಕೆಟ್ಟ ಒಂದು ಸಮಯ ಅದು ನಿಮ್ಮನ್ನು ಮನಸ್ಸನ್ನು ಕೆಡಿಸುವಂತಹ ಒಂದು ಕೆಲಸ ಮಾಡ್ತಾ ಇರುತ್ತೆ. ಅದೆಲ್ಲವಕ್ಕೂ ಕೂಡ ಈ ದಿನ ಪರಿಹಾರ ಸಿಗುವಂಥದ್ದು ಕೂಡ ನೋಡ್ಬೋದು ಕಟಕ ರಾಶಿಯವರಿಗೆ. ಇನ್ನು ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚು ಕೆಲಸ ಕೂಡ ಇರುವಂಥದ್ದು. ಇವತ್ತು ಯಾರೆಲ್ಲ ದಿನಸಿ ವ್ಯಾಪಾರಗಳನ್ನು ಮಾಡ್ತಾ ಇರ್ತೀರಾ ಅವರಿಗೆ ಕೆಲಸದ ಒತ್ತಡ ಕೂಡ ಜಾಸ್ತಿ ಆಗುವಂಥದ್ದು ನೋಡ್ಬೋದು. ಇನ್ನು ದೇವರ ಪೂಜೆ ಪುರಸ್ಕಾರಗಳಲ್ಲಿ ಹೆಚ್ಚು ಒಲವು ತೋರಿಸ್ತೀರಂತಲೂ ಕೂಡ ಹೇಳ್ತಾ ಇದೆ ಕಟಕ ರಾಶಿಯವರಿಗೆ. ಇವತ್ತು ಈ ದಿನ ವಿಶೇಷವಾಗಿ ದೇವರ ಪೂಜೆಯಲ್ಲಿ ಕೂಡ ಇವತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ಅನುಕೂಲ ಆಗುತ್ತೆ ದೇವರ ಪೂಜೆಯಲ್ಲಿ ಕೂಡ ಮಗ್ನರಾಗಿದ್ದಾಗ ಕಟಕ ರಾಶಿಯವರಿಗೆ. ಇನ್ನು ಸಿಂಹ ರಾಶಿ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಆಗಲಿದೆ. ನೋಡಿ, ಯಾರೆಲ್ಲ ಸಿಂಹ ರಾಶಿಗಳಿರ್ತೀರಾ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳುವಂಥದ್ದು ಈ ಒಂದು ವಿಷಯದಲ್ಲಿ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಏನೋ ಒಂದು ಆಸ್ತಿ ವಿಚಾರದಲ್ಲಿ ಎಲ್ಲೋ ಒಂದು ಹತ್ರ ಏನೋ ಒಂದು ಗಲಾಟೆ ಮಾಡ್ಕೊಂಡ್ಬಿಟ್ಟಿರೋದು ಅಥವಾ ಮನಸ್ತಾಪಗಳಾಗಿರುವಂಥದ್ದು ಅವೆಲ್ಲವೂ ಕೂಡ ಸಿಂಹ ರಾಶಿಯವರಿಗೆ ಇವತ್ತು ಅನುಕೂಲ ಆಗುತ್ತೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡುವವರಿಗೆ ನಿರೀಕ್ಷಿತ ಅವಕಾಶಗಳು ಕೂಡ ದೊರಕುವಂಥದ್ದು. ನೋಡಿ, ಸಿಂಹ ರಾಶಿಯವರಿಗೆ ತುಂಬ ಶುಭ ಫಲವಾದ ದಿನ ಅಂತ ಹೇಳ್ಬೋದು. ಕೆಲವರು ಸಾಮಾನ್ಯವಾಗಿ ತುಂಬ ಜನ ಈ ಒಂದು ಕಾಲಮಾನದಲ್ಲಿ ಈ ಷೇರು ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ. ಈ ದಿನ ಸಿಂಹರಾಶಿಯವರಿಗೆ ಈ ಷೇರು ವ್ಯವಹಾರದಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು ಮಾರ್ಗ ತೋರುವಂಥದ್ದು ಕೂಡ ಆಗುತ್ತೆ. ಮತ್ತು ಹೆಚ್ಚಿನ ಅವಕಾಶಗಳು ಕೂಡ ದೊರಕುವಂಥದ್ದು ಈ ದಿನ ನೋಡ್ಬೋದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿ, ಕೆಲವರಿಗೆ ವೃತ್ತಿಯಲ್ಲಿ ಬದಲಾವಣೆ ಕಂಡು ಬರುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳಿರ್ತೀರಾ ವೃತ್ತಿಯಲ್ಲಿ ಬದಲಾವಣೆ ಅಂತ ಹೇಳ್ತಾ ಇದೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಬದಲಾವಣೆಯನ್ನು ಕೂಡ ನಿರೀಕ್ಷಿಸಬಹುದು. ಕೆಲವರಿಗಿರುತ್ತೆ ಎಲ್ಲೋ ಬೇರೆ ಕಡೆ ನಾವು ಕೆಲಸ ಮಾಡಬೇಕು, ಈ ಥರ ಮಾಡ್ತಿರೋ ಒಂದು ಕೆಲಸದಲ್ಲಿ ಏನೋ ತೊಂದರೆ ಅನುಭವಿಸ್ತಾ ಇರ್ತೀರಾ, ಕಷ್ಟ ಆಗ್ತಾ ಇರುತ್ತೆ, ಆದರೆ ಬದಲಾವಣೆ ಯೋಚನೆ ಮಾಡ್ಬೋದು ಈ ದಿನ ನೀವು. ಇನ್ನು ಶ್ರಮ ವಹಿಸಿ ಮಾಡುವ ಕೆಲಸಗಳಿಗೆ ವಿಘ್ನ ಬರುತ್ತೆ ಅಂತ ಕೂಡ ಹೇಳುವಂಥದ್ದು. ನೀವು ಸುಮ್ಮನೆ ಕಷ್ಟಪಟ್ಟು ಕೂಡ ಕೆಲಸ ಮಾಡಿದ್ರೂ ಕೂಡ ವಿಘ್ನಗಳಾಗುತ್ತೆ, ಕೆಲಸ ಪೂರ್ಣಗೊಳ್ಳಲ್ಲ ಅಂತಲೂ ಕೂಡ ಹೇಳ್ತಾ ಇದೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಜಾಗೃತೆಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ.
ವಿಘ್ನಗಳು ಎದುರಾಗುವಂತಹ ಲಕ್ಷಣಗಳು ಇರುವುದರಿಂದ ವಿವಿಧ ಆದರೂ ಕೂಡ ನೋಡಿ ಕನ್ಯಾ ರಾಶಿಯವರಿಗೆ ಇವತ್ತು ವಿವಿಧ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತಲೂ ಕೂಡ ಹೇಳ್ತಾ ಇದೆ. ಹಣದ ವಿಚಾರವಾಗಿ ನಿಮಗೆ ಅನುಕೂಲ ಆಗುತ್ತೆ ಈ ದಿನ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾ ರಾಶಿ, ಕೌಟುಂಬಿಕ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ, ತುಲಾ ರಾಶಿಯವರು ಕೂಡ ಕುಟುಂಬ ಜೀವನದಲ್ಲಿ ಮನೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಏನೋ ಒಂದು ಅವಘಡ ಸಂಭವಿಸುವಂತಹ ಲಕ್ಷಣಗಳು ಕೂಡ ಗೋಚಾರದಲ್ಲಿ ಇರುವಂಥದ್ದು. ಹಾಗಾಗಿ ತುಲಾ ರಾಶಿಯವರು ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ತುಲಾ ರಾಶಿಯವರಿಗೆ ಇವತ್ತು ಹೆಚ್ಚಿನದಾಗಿ ಆದಾಯ ಬರುವಂಥದ್ದು ಕೂಡ ನಿರೀಕ್ಷೆ ಮಾಡಬಹುದು. ನಿಮಗೆ ಅನುಕೂಲನೂ ಕೂಡ ಆಗುವಂಥದ್ದು. ನಿರುದ್ಯೋಗಿಗಳಿಗೆ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಸಮಾಧಾನವನ್ನು ಕೂಡ ಇವತ್ತು ನೀವು ಯೋಚನೆ ಮಾಡ್ಬೋದಾಗಿದೆ. ನೋಡಿ, ಇವತ್ತು ತುಲಾ ರಾಶಿಯವರಿಗೆ ಏನು ಹೇಳ್ತಾ ಇದ್ದೆ, ಕೆಲವರು ನಿರುದ್ಯೋಗಿಗಳು ಇರ್ತಾರೆ, ಎಲ್ಲೋ ಬೇರೆ ಕಡೆ ಒಂದು ಹತ್ರ ಕೆಲಸ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಪಡ್ತಾ ಇರ್ತೀರ, ಅಥವಾ ಏನೋ ಒಂದು ನಿಮಗೊಂದು ಗುರಿ ಇರುತ್ತೆ, ಆದರೂ ಕೂಡ ಇವಾಗ ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ, ಆಸ್ತಿ ಖರೀದಿಯ ಬಗ್ಗೆ ನಿಧಾನ ಪ್ರಗತಿ ಉಂಟಾಗುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ನೋಡಿ, ಯಾವುದೋ ಒಂದು ಆಸ್ತಿ ಖರೀದಿ ಮಾಡಬೇಕು ಅಂದ್ಕೊಂಡಿರ್ತೀರಾ, ಕೆಲಸ ಆಗ್ತಾ ಇರಲ್ಲ, ಆದರೂ ಕೂಡ ನೋಡಿ ಇವಾಗ ನಿಧಾನಗತಿಯಲ್ಲಿ ಅದು ನಿಮಗೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ತಾ ಇದೆ. ಅದರ ಬಗ್ಗೆ ಚಿಂತನೆ ಮಾಡಿ ನಿಮಗೆ ಆಸ್ತಿ ವಿಚಾರದಲ್ಲಿ, ಒಂದು ಭೂಮಿ ವಿಚಾರದಲ್ಲಿ ಆಗಲಿ, ಒಂದು ತೆಗೆದುಕೊಳ್ಳುವ ವಿಚಾರದ ಅಥವಾ ಮಾರಾಟದ ವಿಚಾರದಲ್ಲಿ ಕೂಡ ನಿಮಗೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ತಾ ಇದೆ. ಇನ್ನು ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮೋಸ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ, ವೃಶ್ಚಿಕ ರಾಶಿಯವರು ಭೂಮಿ ವಿಚಾರವಾಗಿ ನಿಮಗೆ ಎಚ್ಚರಿಕೆ ಇರುವಂಥದ್ದು. ಹಾಗಾಗಿ ಯಾವುದೇ ಒಂದು ವ್ಯವಹಾರ ಮಾಡ್ಕೊಂಡು ನೋಡಿ, ಇವತ್ತು ಭೂಮಿ ತಗೋಬೇಕಾದ್ರೂ ಕೂಡ ಅಥವಾ ಮಾರಾಟ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಕೆಲಸ ಕಾರ್ಯಗಳು ಮಾಡ್ಕೋಬೇಕು. ಭೂಮಿ ವಿಚಾರದಲ್ಲಿ ಕಷ್ಟ ಅನುಭವಿಸ್ತೀರ, ನೋವು ಅನುಭವಿಸ್ತೀರ ಅಂತ ಕೂಡ ಹೇಳ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿ, ಕುಟುಂಬ ಜೀವನ ಸುಖಮಯವಿದ್ದರೂ ಕೂಡ ವಾಸ್ತವ ಬದುಕಿನ ಅನೇಕ ವಿಚಾರಗಳು ನಿಮ್ಮ ಪರಿಣಾಮ ಬೀರುತ್ತದೆ ಅಂತ ಹೇಳ್ತಾ ಇದೆ. ನೋಡಿ, ಧನಸ್ಸು ರಾಶಿಯವರಿಗೆ ಏನು ಹೇಳುವಂಥದ್ದು, ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ಇದೆ. ಮನೆಯಲ್ಲಿ ತುಂಬ ಚೆನ್ನಾಗಿದೆ, ಆರೋಗ್ಯವಾಗಿದ್ದೀರಾ, ಹಣದ ವಿಚಾರವೂ ಕೂಡ ಆರ್ಥಿಕವಾಗಿ ಸದೃಢವಾಗಿದ್ದೀರಾ, ಸಬಲರಾಗಿದ್ದೀರಾ. ಆದರೂ ಕೂಡ ಈ ಒಂದು ವಾಸ್ತವ ಬದುಕಿನಲ್ಲಿ ನಿಮಗೆ ಅನೇಕ ಸಮಸ್ಯೆಗಳು ಎದುರಾಗುವಂಥದ್ದು. ಸುಮ್ಮನೆ ಯಾರೋ ಒಂದು ಮೂರನೇ ವ್ಯಕ್ತಿಯಿಂದ ನಿಮಗೆ ಮನಸ್ಸಿಗೆ ತೊಂದರೆ ಆಗುವಂಥದ್ದು, ಅಥವಾ ಸುಮ್ಮನೆ ಏನೋ ಯಾರೋ ನಿಮಗೆ ಒಂದು ಕೆಟ್ಟ ಆಲೋಚನೆಗಳು ಮಾಡುವಂಥದ್ದು, ಈ ರೀತಿ ಎಲ್ಲ ಕೂಡ ಇವತ್ತು ಆಗುವಂತಹ ಲಕ್ಷಣಗಳು ಇರುವಂಥದ್ದು. ವಾಸ್ತವ ಬದುಕಿನಲ್ಲಿ ಸಮಸ್ಯೆಗಳು ಎದುರಾಗ್ತದೆ ಅಂತ ಕೂಡ ಸೂಚಿಸ್ತಾ ಇದೆ. ಇನ್ನು ವಿದೇಶಿ ವ್ಯವಹಾರದಲ್ಲಿ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಧನುಸ್ಸು ರಾಶಿಯವರಿಗೆ ವಿದೇಶ ವಿಚಾರದಲ್ಲಿ ಏನಾದರೂ ಹೂಡಿಕೆ ಮಾಡುವಂಥದ್ದು, ಅಥವಾ ವಿದೇಶ ಪ್ರಯಾಣನೋ, ಅಥವಾ ಅಲ್ಲಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೇನೋ, ಅಥವಾ ಒಂದು ಓದಲಿಕ್ಕೆ ಹೋಗ್ಲಿಕ್ಕೂ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು, ಈ ದಿನ ನೋಡ್ಬೋದು. ಇನ್ನು ಧನುಸ್ಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯನ್ನು ನೋಡಿದಾಗ ಹಣಕಾಸಿನ ವಿಚಾರವಾಗಿ ನೀವು ಎಷ್ಟೇ ಜಾಗೃತರಾಗಿದ್ದರೂ ಕೂಡ ಸಮಸ್ಯೆ ಬರುವಂಥದ್ದು. ನೋಡಿ, ಮಕರ ರಾಶಿ ನೋಡ್ಕೋಬೇಕು, ಹಣಕಾಸು ವಿಚಾರದಲ್ಲಿ ಎಷ್ಟೇ ಜಾಗೃತರಾಗಿದ್ದರೂ ಕೂಡ ನಿಮಗೆ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳ್ತಾ ಇದೆ. ಸಮಸ್ಯೆಗಳು ಎದುರಾಗೋದ್ರಿಂದ ನೀವು ನೋಡ್ಕೋಬೇಕಾಗುತ್ತೆ ಇವತ್ತು ಹಣದ ವಿಚಾರವಾಗಿ ವೃಶ್ಚಿಕ ರಾಶಿಯವರು. ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಪ್ರಗತಿ ಕಾಣುವಂಥದ್ದು. ನೋಡಿ, ಮಕರ ರಾಶಿಯವರು ವ್ಯಾಪಾರ ವಿಚಾರವಾಗಿ ಕೂಡ ನೀವು ಪ್ರಗತಿಯನ್ನು ಕಾಣ್ತೀರ ಇವತ್ತು. ಹಾಗಾಗಿ ಮಕರ ರಾಶಿಯವರು ತುಂಬ ಒಳ್ಳೆಯ ದಿನ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಇನ್ನು ಕುಂಭರಾಶಿ, ವಿವಾಹಿತರಿಗೆ ವೈವಾಹಿಕ ಪ್ರಸ್ತಾಪನೆಯಲ್ಲಿ ಅನುಕೂಲ ಅಂತ. ನೋಡಿ, ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ವಿವಾಹ ವಿಚಾರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಇವತ್ತು ಪ್ರಸ್ತಾಪನೆಯನ್ನು ಮಾಡಿ ಯಾವುದೊಂದು ಮದುವೆಗೆ ಹೆಣ್ಣು ನೋಡ್ಲಿಕ್ಕೆ ಹೋಗೋದು, ಅಥವಾ ಗಂಡು ನೋಡ್ಲಿಕ್ಕೆ ಹೋಗೋದು, ಅಥವಾ ಏನೋ ಒಂದು ವಿವಾಹದ ವಿಚಾರವಾಗಿ ಮಾತುಕತೆಗಳನ್ನು ಮಾಡ್ಕೊಳ್ಳಿ. ಕುಂಭರಾಶಿಯವರಿಗೆ ಅನುಕೂಲ ಆಗುತ್ತೆ ಈ ದಿನ. ದಿಢೀರ್ ಖರ್ಚುಗಳು ಎದುರಾಗಬಹುದು. ಕುಟುಂಬದಲ್ಲಿ ನೆಮ್ಮದಿ ಕೂಡ ಮೂಡುವಂಥದ್ದು ಕೂಡ ನೋಡ್ಬೋದು. ಇವತ್ತು ದಿಢೀರಾಗಿ ಏನೋ ಒಂದು ಖರ್ಚು ಬರುವಂಥದ್ದು, ಅಥವಾ ಹಾಗೆ ಇವತ್ತು ವಿಶೇಷವಾಗಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ಕೂಡ ನೋಡ್ಬೋದು ಇನ್ನು ಕುಂಭರಾಶಿಯವರಿಗೆ. ಕಡೆಯ ರಾಶಿ ಮೀನರಾಶಿ, ನಂಬಿದವರು ಇಂದು ಕೈ ಕೊಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದೆ. ನೋಡಿ, ಮೀನರಾಶಿಯವರು ಇವತ್ತು ಏನೋ ಒಂದು ಕೆಲಸದ ವಿಚಾರವಾಗಿನೋ, ಅಥವಾ ಯಾವುದೋ ಒಂದು ಆರ್ಥಿಕ ವಿಚಾರವಾಗಿನೋ ನೀವು ಯಾರನ್ನು ನಂಬ್ಕೊಂಡ್ಬಿಟ್ಟಿರ್ತೀರ, ಕೆಲಸ ಆಗುತ್ತೆ ಅಂದ್ಕೊಂಡಿರ್ತೀರ, ಆದರೆ ಇವತ್ತು ಅವರಿಂದ ಮೋಸ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವಂಥದ್ದು. ಹಾಗಾಗಿ ನೋಡಿ, ಮಾಡುವಂಥ ಕೆಲಸಗಳಲ್ಲಿ ನೀವೇ ಶ್ರಮ ಇಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಉತ್ತಮ ಫಲ ಮುಂದೆ ಸಿಗುವಂಥದ್ದು. ಇನ್ನು ಆರ್ಥಿಕ ಸಂಕಷ್ಟ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುವಂಥದ್ದು ನೋಡ್ಬೋದು. ಮೀನರಾಶಿಯವರಿಗೆ ಇವತ್ತು ಹಣದ ವಿಚಾರವಾಗಿ ಯಾವುದೇ ಕಷ್ಟಗಳಿದ್ರೂ ಕೂಡ ಅವೆಲ್ಲ ದೂರವಾಗಿ ನಿಮಗೆ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ಈ ದಿನ ಮೀನರಾಶಿಯವರಿಗೆ ನೋಡಬಹುದು. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂಥ ಕಚೇರಿನಲ್ಲಿ ಸಿಗ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡುತ್ತಾ ಇದ್ದೀವಿ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂಥ ಸಮಯ. ಪ್ರತಿದಿನದಂತೆ ಇವತ್ತಿನ ದಿನವೂ ಕೂಡ ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡುತ್ತಾ ಇದ್ದಾರೆ. ಕುಜ ದೋಷದ ಕುರಿತಾಗಿ ನಾವು ಇವತ್ತು ತಿಳ್ಕೊಳ್ತಾ ಇದ್ವಿ. ಕುಜ ದೋಷ ಅಂದರೆ ಏನು, ಜನ್ಮ ಜಾತಕದಲ್ಲಿ ಕುಜ ದೋಷವನ್ನು ಗುರುತಿಸುವಂಥ ಬಗೆ ಹೇಗೆ, ಇನ್ನು ಈ ಕುಜ ದೋಷ ಇದ್ದರೆ ಏನೆಲ್ಲ ಪ್ರಾಬ್ಲಮ್ನ ನಾವು ಫೇಸ್ ಮಾಡಬೇಕಾಗತ್ತೆ, ಈ ದೋಷಕ್ಕೆ ಪರಿಹಾರಗಳು ಯಾವ ರೀತಿ ಆಗಿದೆ, ಗುರುಗಳೇ ಇದರ ಕುರಿತಾಗಿ ಒಂದಷ್ಟು ಮಾಹಿತಿ. ನೋಡಿ, ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಕುಜದೋಷ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ. ಕುಜದೋಷ ಅನ್ನುವಂಥದ್ದು ಯಾಕೆ ಕುಜದೋಷ ಬರುತ್ತೆ ಅನ್ನೋದು ಕೂಡ ಫಸ್ಟ್ ಪ್ರಥಮವಾಗಿ ನಾವು ತಿಳ್ಕೊಬೇಕಾಗುತ್ತೆ. ಒಂದು ಕುಂಡಲಿಯಿಂದ ನೋಡಿ ಅಥವಾ ಒಂದು ಲಗ್ನದಿಂದನೂ ಕೂಡ ಈ ಒಂದು ಕುಜದೋಷವನ್ನು ನೋಡುವಂಥದ್ದು. ಅಂದರೆ ಒಬ್ಬ ಜನ್ಮ ಜಾತಕದಿಂದ ಕುಜದೋಷ ಯಾವ ರೀತಿ ನಿರ್ಣಯ ಮಾಡ್ತಾರೆ ಮತ್ತು ಅದಕ್ಕೆಲ್ಲ ಪರಿಹಾರಗಳೇನು, ಇದರಿಂದ ಏನೆಲ್ಲ ಅನಾನುಕೂಲಗಳಾಗುತ್ತೆ ಅವೆಲ್ಲವನ್ನು ಕೂಡ ತಿಳ್ಕೋಬೇಕು. ನೋಡಿ, ಈಗ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಮದುವೆಯ ಸಮಯದಲ್ಲಿ ವಿಶೇಷವಾಗಿ ಇದನ್ನು ಪರಿಗಣನೆಗೆ ತಗೊಳ್ತಾರೆ. ಏಕೆಂದರೆ ತುಂಬ ಅವಶ್ಯಕವಾಗಿ ಕುಜದೋಷ ಅನ್ನುವಂಥದ್ದನ್ನು ಪ್ರಥಮವಾಗಿ ಕೂಡ ಮದುವೆ ವಿಚಾರದಲ್ಲಿ ತೆಗೆದುಕೊಳ್ಳುವಂಥದ್ದು. ನೋಡಿ, ಈ ಕುಜದೋಷ ಅನ್ನುವಂಥದ್ದು ಬರೀ ಮದುವೆ ವಿಚಾರವಾಗಿಯೇ ಅಲ್ಲ, ಈ ಕುಜಗ್ರಹ ಅಂದರೆ ಮಂಗಳ ಗ್ರಹ ಅಂತ ನಾವು ಹೇಳ್ತೀವಿ. ನೋಡಿ, ಏನೆಲ್ಲ ತೊಂದರೆಗಳು ಅನುಭವಿಸ್ಬೋದು ಅಂತ ನೋಡ್ಕೋಬೇಕು. ನೋಡಿ, ಕುಜ ಏನಾದರೂ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದರೆ, ಕೆಟ್ಟಿದ್ದರೆ ಅಥವಾ ಶತ್ರು ಏನಾದರೂ ದೃಷ್ಟಿ ಏನಾದರೂ ಬಿದ್ದಿತ್ತು ಅಂದರೆ ಕುಜದೋಷದ ಏನೆಲ್ಲ ದುಷ್ಪರಿಣಾಮಗಳಾಗುತ್ತೆ ನಾವು ನೋಡ್ಕೋಬೇಕಾಗುತ್ತೆ. ಒಂದು ಭೂಮಿ ವಿಚಾರದಲ್ಲಿ ನಾವು ತೊಂದರೆಗಳನ್ನು ಅನುಭವಿಸ್ತೀವಿ. ನೋಡಿ, ಮದುವೆ ವಿಚಾರ ಒಂದೇ ಅಲ್ಲ, ಭೂಮಿ ವಿಚಾರದಲ್ಲಿ ಕೂಡ ನಾವು ತೊಂದರೆಗಳು ಅನುಭವಿಸ್ತೀವಿ. ಯಾಕಂದರೆ ಯಾವುದೇ ರೀತಿಯ ಪಿತ್ರಾರ್ಜಿತ ಆಸ್ತಿ ಕೂಡ ನಮಗೆ ಬರಬೇಕು ಅಂತಂದರೆ ಕುಜಗ್ರಹ ಜಾತಕದಲ್ಲಿ ಬಲಿಷ್ಠನಾಗಿರಬೇಕು ಅಂತ ಹೇಳುತ್ತೆ. ಮತ್ತು ಏನಾದರೂ ಈ ಕೋರ್ಟು ಕಚೇರಿ ವಿಷಯಗಳನ್ನು ಕೂಡ ನಮಗೆ ತೊಂದರೆಗಳು ಅನುಭವಿಸ್ತಾ ಇದ್ರು ಕೂಡ ಕುಜಗ್ರಹ ನೀಚನಾಗಿದ್ದೇನೆ ಅಂತ ಕೂಡ ತಿಳ್ಕೋಬೇಕು. ನೋಡಿ, ಯಾವುದೋ ಒಂದು ಭೂಮಿ ವಿಚಾರಕ್ಕೆ ಏನಾಗ್ಬಿಡುತ್ತೆ, ಈಗ ಅಣ್ಣ ತಮ್ಮಂದಿರಿಂದನೋ ಅಕ್ಕ ತಂಗಿಯರಿಂದನೋ ಏನೋ ಒಂದು ವ್ಯಾಜ್ಯ ಆಗ್ಬಿಡುತ್ತೆ, ಯಾವುದೋ ಒಂದು ಆಸ್ತಿ ಹಂಚಿಕೆ ವಿಚಾರದಲ್ಲಿನೋ ಅಥವಾ ಯಾವುದೊಂದು ಭೂಮಿ ತೊಗೊಂಡ್ಬಿಟ್ಟಿರ್ತೀರಾ, ಈ ಹಣದ ವಿಚಾರವಾಗಿನೋ ಎಲ್ಲೋ ಒಂದು ಹತ್ರ ಏನೋ ಒಂದು ತುಂಬ ದಿನದ ಆಸೆ ಇಟ್ಟು ಒಂದು ಸ್ವಲ್ಪ ದುಡ್ಡು ಹಣವನ್ನು ಕೂಡಿಟ್ಟು ಒಂದು ಸೈಟ್ ತೊಗೊಂಡ್ಬಿಟ್ಟಿರ್ತೀರ, ಒಂದು ಭೂಮಿಯ ತೊಗೊಳೋದು. ಈ ರೀತಿ ವಿಚಾರದಲ್ಲಿ ಏನಾಗ್ಬಿಡುತ್ತೆ, ಕೆಲವರು ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ, ಈಗೆಲ್ಲೋ ಹೊಸದಾಗಿ ಒಂದು ಲೇಔಟ್ಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಲ್ಲಿ ತೊಗೊಂಡ್ಬಿಟ್ಟಿರ್ತಾರೆ, ಅಥವಾ ಯಾವುದೋ ಬೇರೆ ಆಸ್ತಿ ಯಾರೋ ಏನೋ ಮಾಡಿರೋದನ್ನ ಗೊತ್ತಿಲ್ಲದಲ್ಲೇ ಕೆಲವೊಂದು ಕಳ್ಕೊಂಡ್ಬಿಡ್ತಾರೆ. ನೋಡಿ, ಯಾಕಂದರೆ ಈ ಒಂದು ಗೊತ್ತೇ ಇಲ್ಲದೇನೋ ಎಲ್ಲೋ ಹೋಗ್ಬಿಟ್ಟು ಎಲ್ಲೋ ಅಮೌಂಟ್ ದುಡ್ಡು ಕೊಟ್ಬಿಟ್ಟು ಅದನ್ನು ಕಳ್ಕೊಂಡ್ಬಿಡೋದು, ಈ ರೀತಿಯೆಲ್ಲ ಆಗ್ಬಿಡುತ್ತೆ ಕುಜನ ಏನಾದರೂ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದರೆ. ಮತ್ತು ಕುಜನನ್ನು ನಾವು ಸಹೋದರ ಕಾರಕ ಅಂತ ಹೇಳ್ತೀವಿ. ಅಂದರೆ ಈ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿರಲ್ಲಿ ಅವಿನಾಭಾವ ಸಂಬಂಧ ಇರಬೇಕು ಅಂತ ಹೇಳುತ್ತೆ. ಅಂದರೆ ಏನಾದರೂ ಅಣ್ಣ ತಮ್ಮಂದಿರಲ್ಲಿ ಮತ್ತು ಅಕ್ಕ ತಂಗಿಯರಲ್ಲಿ ಏನಾದರೂ ಪದೇ ಪದೇ ಜಗಳಗಳಾಗುವಂಥದ್ದು, ಮನಸ್ತಾಪಗಳಾಗುವಂಥದ್ದು, ಕಿರಿಕಿರಿಗಳಾಗುವಂಥದ್ದು. ನೋಡಿ, ಚೆನ್ನಾಗಿರ್ತಾರೆ, ಒಂದೇ ಮನೆಯಲ್ಲಿ ಇರ್ತಾರೆ, ಆದರೆ ಒಬ್ಬರನ್ನ ಕಂಡ್ರೆ ಒಬ್ಬರಾಗಲ್ಲ. ಅವ್ನು ಸ್ವಲ್ಪ ಹೊತ್ತು ಚೆನ್ನಾಗಿದ್ದರೆ ಇನ್ನೊಂದು ಸ್ವಲ್ಪ ಹೊತ್ತು ತೊಂದರೆಗಳು ಅನುಭವಿಸೋದು. ಮತ್ತು ಯಾವುದೋ ಒಂದು ವಿಚಾರ ಇವ್ರು ಹೇಳಿದ್ರೆ ಅವ್ರು ಕೇಳೋದಿಲ್ಲ, ಅವ್ರು ಮಾಡೋ ಕೆಲಸ ಇವ್ರಿಗೆ ಇಷ್ಟ ಆಗಲ್ಲ, ಇವ್ರು ಮಾಡೋ ಕೆಲಸ ಅವ್ರಿಗೆ ಇಷ್ಟ ಆಗಲ್ಲ. ಆದರೂ ಕೂಡ ಒಟ್ಟಿಗೆ ಇರ್ತಾರೆ, ಚೆನ್ನಾಗಿರ್ತಾರೆ, ಎಲ್ಲವೂ ಚೆನ್ನಾಗಿರುತ್ತೆ. ಈ ದಿನ ಚೆನ್ನಾಗಿದ್ದರೆ ನಾಳೆ ಏನೋ ಒಂದು ಮನಸ್ತಾಪ, ಅಥವಾ ನಾಳೆ ಚೆನ್ನಾಗಿರ್ತಾರೆ ಇನ್ನೊಂದು ದಿನ ಏನೋ ಮನಸ್ತಾಪಗಳು. ಈ ರೀತಿ ಎಲ್ಲ ತೊಂದರೆಗಳು ಅಕ್ಕ ತಂಗಿಯರಲ್ಲಾಗಲಿ ಅಣ್ಣ ತಮ್ಮಂದಿರಲ್ಲಾಗಲಿ ಕೂಡ ಅನುಭವಿಸ್ತಾ ಇದ್ದರೆ ಕುಜಶಾಂತಿಯನ್ನು ಅವಶ್ಯಕವಾಗಿ ಮಾಡ್ಕೋಬೇಕಾಗುತ್ತೆ. ಕುಜನನ್ನು ಮದುವೆಗೆ ಒಂದೇ ಅಲ್ಲ, ಈ ರೀತಿ ಕೂಡ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಈ ಕುಜದೋಷ ಅನ್ನುವಂಥದ್ದು ಯಾಕೆ ಬರುತ್ತೆ, ಯಾವಾಗ ಬರುತ್ತೆ, ಕುಜದಲ್ಲಿ ಈಗ ಲಗ್ನ ಕುಂಡಲಿಯಿಂದ ಯಾವ ರೀತಿ ನಾವು ನಿರ್ಣಯ ಮಾಡೋದು, ಬರೀ ಲಗ್ನ ಕುಂಡಲಿಯಿಂದನೇ ಬರುತ್ತೋ ಅಥವಾ ಬೇರೆಲ್ಲ ಕಾರಣಗಳಿಗೆ ಬರುತ್ತೆ ಕೂಡ ನೋಡ್ಕೋಬೇಕು. ನೋಡಿ, ಅವಶ್ಯಕವಾಗಿ ಕುಜದೋಷ ಅನ್ನುವಂಥದ್ದು ಯಾವಾಗ ನಾವು ಮನದೇವರನ್ನು ಮರಿತೀವಿ. ನೋಡಿ, ಕೆಲವರಿಗೆ ಮನದೇವರೇ ಗೊತ್ತಿರಲ್ಲ, ಅವ್ರು ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರೆ. ನೋಡಿ, ಮದುವೆ ಆಗ್ತಾ ಇರಲ್ಲ, ಕೆಲಸ ಸಿಗ್ತಾ ಇರಲ್ಲ, ಕೆಲವೊಂದು ಈ ಗೌರ್ಮೆಂಟ್ ಕೆಲಸ ನಮಗೆ ಸಿಗಬೇಕಂದ್ರೂ ಕೂಡ ಕುಜದೋಷ ಕುಜ ಗ್ರಹ ನಾವು ತುಂಬ ನೋಡಬೇಕಾಗುತ್ತೆ. ಹಾಗಾಗಿ ಏನಾದರೂ ಗೌರ್ಮೆಂಟ್ ಕೆಲಸಗಳು ಈಗ ಪೊಲೀಸ್ ಆಫೀಸರ್ಸ್ ಆಗಬೇಕಂತಂದರೆ ಅಥವಾ ಏನಾದರೂ ಒಂದು ಉನ್ನತ ಸ್ಥಾನದಲ್ಲಿ ಈಗ ಒಂದು ಸರ್ಕಾರಿ ಕೆಲಸದಲ್ಲಿ ಇರಬೇಕಾದ್ರೂ ಕೂಡ ಅವರು ಕುಜಗ್ರಹನನ್ನು ನೋಡ್ತೀವಿ ನಾವು. ಹಾಗಾಗಿ ಏನಾದರೂ ಕುಜಗ್ರಹ ಕೆಟ್ಟಿದ್ರೂ ಕೂಡ ಇವೆಲ್ಲ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ನೋಡಿ, ಇನ್ನು ಯಾವ ರೀತಿಯೆಲ್ಲ ಕುಜದೋಷ ಬರುವಂಥದ್ದು, ಒಂದು ಮನದೇವರನ್ನು ಯಾವಾಗ ನಾವು ನಿರ್ಲಕ್ಷ್ಯ ಮಾಡ್ತೀವಿ ಆವಾಗ ಕೂಡ ಬರುವಂಥದ್ದು. ಹಾಗೆ ಸ್ತ್ರೀ ದೋಷದಿಂದನೂ ಕೂಡ ಬರುವಂಥದ್ದು. ಯಾವಾಗ ನಮ್ಮ ಪೂರ್ವಜರು ಯಾರಿಂದನೋ ಒಂದು ಹೆಣ್ಣಿಗೆ ತೊಂದರೆಗಳು ಕೊಟ್ಟಿರ್ತಾರೆ ಅಥವಾ ನಿಂದನೆ ಮಾಡುವಂಥದ್ದು, ಈ ರೀತಿ ಏನಾದರೂ ಹಿಂದೆ ಏನಾದರೂ ನಡೆದಿದ್ದರೆ ನಮ್ಮ ವಂಶದಲ್ಲಿ ಅದು ಕೂಡ ತಲತಲಾಂತರವಾಗಿ ನಮಗೆ ಕುಜದೋಷಯುಕ್ತ ಆಗಿ ಬರುತ್ತೆ. ಹಾಗೆ ಇನ್ನು ಜಾತಕ ಮುಖಾಂತರವಾಗಿ ನೋಡಿದಾಗ ನೋಡಿ, ಕುಜದೋಷವನ್ನು ಈಗ ವಿವಾಹದಲ್ಲಿ ವಧುವರರ ಜಾತಕದಲ್ಲಿ ಕೂಡ ನೋಡ್ತೀವಿ ನಾವು. ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ ಇಬ್ಬರಲ್ಲಿ ಕೂಡ ಕುಜದೋಷ ಅನ್ನುವಂಥದ್ದು, ಹೆಣ್ಣು ಮತ್ತು ಗಂಡನಲ್ಲೂ ಕೂಡ ಕುಜದೋಷ ಇದ್ದರೆ ಮದುವೆ ಮಾಡ್ಬೋದು ಅಂತಲೂ ಕೂಡ ಹೇಳ್ತಾರೆ. ಯಾಕಂದರೆ ಅದನ್ನು ನಾವು ಸಾಮಾನ್ಯ ಕುಜದೋಷ ಅಂತ ಪರಿಗಣನೆ ಮಾಡುವಂಥದ್ದು. ಇನ್ನು ಕುಜದೋಷಕ್ಕೆ ಏನೆಲ್ಲ ಕಾರಣಗಳು, ಇದನ್ನು ಮೇನ್ ಅಂದರೆ ಪ್ರಥಮವಾಗಿ ನಾವೇನೆಲ್ಲ ಇದಕ್ಕೆ ನಾವು ಪರಿಹಾರಗಳನ್ನು ಮಾಡ್ಕೋಬೇಕು, ಮತ್ತು ಈ ಕುಜದೋಷ ಬರಲು
ಕಾರಣಗಳೇನು ಅಂತ ಕೂಡ ತಿಳ್ಕೊಬೇಕಾಗುತ್ತೆ. ಯಾವಾಗ ಪೌರ್ಣಮಿ, ಅಮಾವಾಸ್ಯೆ ಮತ್ತು ಗ್ರಹಣ ಕಾಲದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಸಮಯದಲ್ಲಿ ಏನಾದರೂ ಜನನವಾಗಿದ್ದರೂ ಕೂಡ ಕುಜದೋಷ ಅಂತ ಹೇಳ್ತಾರೆ. ನೋಡಿ, ಜಾತಕದಲ್ಲಿ ನೋಡುವಂಥದ್ದಲ್ಲ, ಇವರು ಪೌರ್ಣಮಿ ಆಗಲಿ, ಅಮಾವಾಸ್ಯೆಗಳಲ್ಲಾಗಲಿ ಅಥವಾ ಈ ಗ್ರಹಣ ಕಾಲದಲ್ಲಿ ಏನಾದರೂ ಸೂರ್ಯೋದಯ ಮತ್ತು ಸೂರ್ಯಾಸ್ತಮದ ಸಮಯದಲ್ಲಿ ಏನಾದರೂ ಜನನವಾದರೆ ಇದನ್ನು ಕೂಡ ಏನು ಹೇಳ್ತಾರೆ, ಕುಜದೋಷ ಅಂತ ಕೂಡ ನಿರ್ಣಯ ಮಾಡುವಂಥದ್ದು. ಕುಜನು ಲಗ್ನದಿಂದ ದ್ವಿತೀಯ, ಚತುರ್ಥ, ಸಪ್ತಮ ಅಂದರೆ ಲಗ್ನದಿಂದ ಒಂದನೇ ಭಾವ ಲಗ್ನದಲ್ಲಿ ಆಗಲಿ ಅಥವಾ ಎರಡನೇ ಮನೆಯಲ್ಲಿ ಆಗಲಿ ಅಥವಾ ಏಳನೇ ಮನೆ ಅಥವಾ ಅಷ್ಟಮ ಭಾವದಲ್ಲಿ ಏನಾದರೂ ಅಥವಾ ದ್ವಾದಶ ಭಾವಗಳಲ್ಲಿ ಏನಾದರೂ ಕುಜಗ್ರಹನು ಕೂಡ ಸ್ಥಿರನಾಗಿದ್ದರೆ ಕುಜದೋಷ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ನೋಡಿ, ಈ ರೀತಿ ಏನಾದರೂ ಲಗ್ನದಿಂದ ನೋಡುವಂಥದ್ದು ಒಂದನೇ ಭಾವದಲ್ಲೂ ಅಥವಾ ಲಗ್ನದಲ್ಲಿ ತನುಭಾವ ಅಂತ ಹೇಳ್ತೀವಿ, ದ್ವಿತೀಯ ಭಾವ, ಹಾಗೆ ಅಷ್ಟಮ, ಹಾಗೆ ದ್ವಾದಶ ಭಾವಗಳಲ್ಲಿ ಏನಾದರೂ ಕುಜಗ್ರಹ ಏನಾದರೂ ಇತ್ತಂದ್ರೂ ಕೂಡ ಕುಜದೋಷ ಅಂತ ಹೇಳುವಂಥದ್ದು. ಪುರುಷರಿಗೆ ಲಗ್ನ ಕುಂಡಲಿಯಲ್ಲಿ 1, 2, 6, 8ನೇ ಮನೆಯಲ್ಲಿದ್ದರೂ ಕೂಡ ಇದನ್ನು ನಾವು ಕುಜದೋಷ. ಹಾಗೂ ಸ್ತ್ರೀಯರಿಗೆ ಏನು ನೋಡ್ಕೋಬೇಕಾಗುತ್ತೆ, 4, 7, 8, 12ನೇ ಭಾವಗಳಿದ್ದಾಗ ಕುಜದೋಷ ಅಂತ ಕೂಡ ನಾವು ನಿರ್ಣಯ ಮಾಡುವಂಥದ್ದು. ಮತ್ತು ಚಂದ್ರನ ಜೊತೆ ಶುಕ್ರ ಏನಾದರೂ ಚಂದ್ರವತ್ ಕುಜ ಅಥವಾ ಶುಕ್ರವತ್ ಕುಜ ಅಂತ ನಾವು ಹೇಳ್ತೀವಿ, ಶುಕ್ರನ ಜೊತೆ ಏನಾದರೂ ಕುಜನು ಕೂಡ ಇದ್ದಾಗ ಸಾಮಾನ್ಯ ಬಲವುಳ್ಳದ್ದಾಗಿರುತ್ತೆ ಅಂತಲೂ ಕೂಡ ಹೇಳ್ತಾರೆ. ನೋಡಿ, ಏನಾದರೂ ಕುಜಗ್ರಹ ಈ ಸ್ಥಾನಗಳಲ್ಲಿದ್ದರೂ ಕೂಡ ಏನಾದರೂ ಚಂದ್ರನ ಜೊತೆ ಇದ್ದರೆ ಅಥವಾ ಶುಕ್ರನ ಜೊತೆ ಇದು ಇದ್ದರೂ ಕೂಡ ಇದು ಸಾಮಾನ್ಯ ಅಂದರೆ ಅಷ್ಟೊಂದು ಪ್ರಬಲವಾಗಿರಲ್ಲ, ಇದು ಸಾಮಾನ್ಯ ಒಂದು ದೋಷ ಅಂತಲೂ ಕೂಡ ನಿರ್ಣಯ ಮಾಡುವಂಥದ್ದು. ಹಾಗೆ ಈ ಕುಜದೋಷ ಯಾವಾಗ ಇಲ್ಲ ಅಂತಲೂ ಕೂಡ ನೋಡ್ಕೋಬೇಕಾಗುತ್ತೆ. ಸಾಮಾನ್ಯ ನೋಡಿದ ತಕ್ಷಣ ಕುಜದೋಷ ಏನೋ ಇವಾಗೆಲ್ಲ ಏನಾಗ್ಬಿಟ್ಟಿದೆ, ಈಗ ಅಷ್ಟಮ ಭಾವದಲ್ಲಿ ದ್ವಾದಶ ಭಾವದಲ್ಲಿ ಕುಜ ಇದ್ಬಿಟ್ರೆ ಇದು ಕುಜದೋಷ ಅಂತ ಹೇಳ್ಬಿಡ್ತಾರೆ. ಆದರೆ ಅದಲ್ಲ, ಕೆಲವೊಂದು ವಿಚಾರದಲ್ಲಿ ಕುಜದೋಷ ಯಾರಿಗೆಲ್ಲ ಇಲ್ಲ ಅಂತಲೂ ಕೂಡ ನೋಡ್ಕೋಬೇಕಾಗುತ್ತೆ. ನೋಡಿ, ಕಟಕ ಮತ್ತು ಸಿಂಹ ಲಗ್ನದವರಿಗೆ ಕುಜದೋಷ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ಯಾವಾಗ ಕಟಕ ಮತ್ತು ಈ ಸಿಂಹರಾಶಿ ಅವ್ರಿಗೆ ಇರ್ತಾರೆ, ಅವ್ರಿಗೆ ಎಷ್ಟೇ ಪ್ರಬಲವಾಗಿದ್ದರೂ ಕೂಡ ಕುಜದೋಷ ಅವರಿಗೆ ಅಲ್ಲಿ ಏನು ತೊಂದರೆಗಳಾಗಲ್ಲ ಅಂತಲೂ ಕೂಡ ನೋಡ್ಕೋಬೇಕಾಗುತ್ತೆ. ಹಾಗೆ ಅಶ್ವಿನಿ, ಮೃಗಶಿರ, ಪುನರ್ವಸು, ಪುಷ್ಯಮಿ, ಆಶ್ಲೇಷ, ಸ್ವಾತಿ, ಅನುರಾಧ ಈ ನಕ್ಷತ್ರದಲ್ಲಿ ಯಾರೆಲ್ಲ ಜನನವಾಗಿರುತ್ತೆ ಇವ್ರಿಗೂ ಕೂಡ ಕುಜದೋಷ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಯಾಕೆಂದರೆ ನೋಡ್ಕೋಬೇಕು, ಎಲ್ಲರಿಗೂ ಕೂಡ ಈಗ ಸಾಮಾನ್ಯವಾಗಿ ಸುಮ್ಮನೆ ಯಾವುದೋ ಒಂದನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಇವ್ರಿಗೆ ಕುಜದೋಷ ಇದೆ ಅಂತ ಯಾವುದೇ ಕಾರಣಕ್ಕೂ ಕೂಡ ನಾವು ನಿರ್ಣಯವನ್ನು ಮಾಡಬಾರ್ದಾಗುತ್ತೆ. ಈ ರೀತಿ ನಕ್ಷತ್ರಗಳು ನೋಡ್ಕೋಬೇಕು, ರಾಶಿಗಳನ್ನು ಕೂಡ ನೋಡಿಕೊಂಡು ಅದನ್ನು ಫಲ ನಿರ್ಣಯ ಮಾಡಬೇಕು. ಇವರಿಗೆ ಯಾವ ಒಂದು ಮಟ್ಟದಲ್ಲಿ ಕುಜದೋಷ ಇರುವಂಥದ್ದು, ಏನು ಪರಿಹಾರಗಳು ಮಾಡ್ಕೋಬೇಕು ಅದನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಹಾಗೆ ವಧುವರರಿಬ್ಬರ ಜಾತಕದಲ್ಲಿ ಕುಜದೋಷವಿದ್ದರೆ ಕುಜದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ನಾನು ಆವಾಗಲೇ ಹೇಳಿದೆ, ನಾನು ಏನಾದರೂ ಗಂಡು ಮತ್ತು ಹೆಣ್ಣು ಇಬ್ಬರ ಒಂದು ಜಾತಕದಲ್ಲಿನೂ ಕೂಡ ಕುಜದೋಷ ಇತ್ತು ಅಂದರೆ ನೋಡಿ, ಯಾವಾಗ ಇಬ್ಬರ ಜಾತಕದಲ್ಲಿ ಕುಜದೋಷ ಇರುತ್ತೆ ಅದು ಪರಿಹಾರ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಇನ್ನು ಪಂಚಮಹಾಪುರುಷರ ಯೋಗದಲ್ಲಿ ಇರುವ ಅಂದರೆ ಏನಾದರೂ ಆಯು ಅಂತ ಯೋಗದಲ್ಲಿ ಏನಾದರೂ ಜನನವಾಗಿದ್ರು ಕೂಡ ಪಂಚಮಹಾಯೋಗ ಅಂತ ಹೇಳ್ತೀವಿ, ಆ ಯೋಗದಲ್ಲಿ ಜನನವಾಗಿದ್ರು ಕೂಡ ಕುಜದೋಷ ಇಲ್ಲ ಅಂತಲೂ ಕೂಡ ಹೇಳುವಂಥದ್ದು. ಇನ್ನು ರವಿ, ಚಂದ್ರ, ಕುಜ ಉಚ್ಚ ರಾಶಿಗಳಿದ್ದು ಹಾಗೂ ಕುಜನು ಶನಿ ರಾಹುವಿನ ಯುತಿ ಇದ್ದರೂ ಕೂಡ ಕುಜದೋಷ ಇಲ್ಲ ಅಂತೇಳಿ ಒಂದು ಜಾತಕವನ್ನು ಇಷ್ಟೆಲ್ಲ ರೀತಿಯಾಗಿ ನಾವು ಪರಿಗಣನೆಗೆ ತಗೋಬೇಕು. ಇಷ್ಟೆಲ್ಲ ರೀತಿಯಾಗಿ ಅಭ್ಯಾಸಗಳನ್ನು ಮಾಡಿ ಅವರ ಕುಜದೋಷ ನಿರ್ಣಯವನ್ನು ಮಾಡಬೇಕಾಗುತ್ತೆ. ಇನ್ನು ವಿವಾಹ ಸಮಯದಲ್ಲಿ ವಧುವರರ ಸಾಲಾವಳಿ ತೆಗೆದುಕೊಂಡಾಗ ಕೂಡ ಗಂಡಿನ ಜಾತಕದಲ್ಲಿ ಕೂಡ ನೋಡುವಂಥದ್ದು. ಮತ್ತು 2 ಮತ್ತು 5 7ನೇ ಭಾವದಲ್ಲಿದ್ದ ಬಲಿಷ್ಠ ಕುಜದೋಷ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಗಂಡಿನ ಜಾತಕದಲ್ಲಿ ಕೂಡ ಹೆಚ್ಚು ಕುಜದೋಷವಿದ್ದು ಹೆಣ್ಣಿನ ಜಾತಕದಲ್ಲಿ ಕಡಿಮೆ ಕುಜದೋಷ ಇದ್ದರೂ ಕೂಡ ವಿವಾಹ ಮಾಡ್ಬೋದು ಅಂತ ಹೇಳುತ್ತೆ. ನೋಡಿ, ಯಾವಾಗ ಈ ಕುಜದೋಷ ಅನ್ನೋದು ಕೆಲವರಿಗೆ ಹೇಳ್ತಾರೆ, ಸಾಮಾನ್ಯವಾಗಿ ತುಂಬ ದಿನ ಆದರೂ ಮದುವೆ ಆಗಿರೋ. ನೋಡಿ, ಒಂದು ಗಂಡಿಗೆ ತುಂಬ ವಯಸ್ಸಾಗಿರುತ್ತೆ, ಮದುವೆ ಆಗಿರಲ್ಲ, ಮುಂದೆ 35 ಕಳೆದ್ರೂ ಕೂಡ ಮದುವೆ ಆಗ್ತಾ ಇರಲ್ಲ. ಅದಕ್ಕೆ ಏನು ಹೇಳ್ತಾರೆ, ಕುಜದೋಷ, ಅಪ್ಪ ಇವು ಬಲಿಷ್ಠವಾದಂತಹ ಕುಜದೋಷ ಇದೆ, ತೊಂದರೆ ಆಗುತ್ತೆ, ಮದುವೆ ಆದಮೇಲೆ ಕೂಡ ಸಂತಾನ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಅದೇ ಒಂದು ಹೆಣ್ಣಿನಲ್ಲಿ ಏನಾದರೂ ಕುಜದೋಷ, ಸಾಮಾನ್ಯ ಕುಜದೋಷ ಇದ್ದರೂ ಕೂಡ ಮದುವೆ ಮಾಡ್ಬೋದು, ಅನುಕೂಲ ಆಗುತ್ತೆ ಅಂತ. ಮತ್ತು ಈ ಕುಜದೋಷಕ್ಕೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ಕೂಡ ನೋಡ್ಕೋಬೇಕು. ನೋಡಿ, ಕೆಲವೊಂದು ವಿಚಾರದಲ್ಲಿ ಸರಳ ಪರಿಹಾರ ಮಾಡಿಕೊಂಡ್ರೂ ಕೂಡ ಅನುಕೂಲ ಆಗ್ಬಿಡುತ್ತೆ. ಆದರೆ ಯಾವಾಗ ಬಲಿಷ್ಠವಾದ ಕುಜದೋಷ ಇರುತ್ತೆ ಅವ್ರಿಗೆ ಅವಶ್ಯಕವಾಗಿ ಹೋಮ ಹವನಾದಿಗಳನ್ನು, ತರ್ಪಣಗಳನ್ನು, ಜಪಗಳನ್ನು ಮಾಡಿಸ್ಲೇಬೇಕು. ಒಂದು ಗ್ರಹ ಶಾಂತಿ ಆಗಬೇಕಂತಂದರೆ ಬರೀ ಹೋಮ ಮಾಡೋದಲ್ಲ, ಬರೀ ದಾನ ಮಾಡೋದಲ್ಲ, ಅದರ ಸಮೇತವಾಗಿ ಜಪವನ್ನು ಮಾಡಬೇಕು, ತರ್ಪಣವನ್ನು ಕೊಡಬೇಕು. ಒಂದು ಗ್ರಹ ಶಾಂತಿ ಆಗಬೇಕಂತಂದರೆ ಜಪ, ತರ್ಪಣ, ಹೋಮ, ಹಾಗೆ ದಾನ ಇಷ್ಟನ್ನು ಕೂಡ ನಾವು ಅಂದರೆ ಯಾವ ರೀತಿ ಒಂದು ಪ್ರಮಾಣದಲ್ಲಿ ಇರುತ್ತೆ, ಅದು ಇಷ್ಟೇ ಪ್ರಮಾಣದಲ್ಲಿ ಹೋಮ ಮಾಡಬೇಕು, ಇಷ್ಟೇ ಪ್ರಮಾಣದಲ್ಲಿ ದಾನ ಮಾಡಬೇಕು, ಇಷ್ಟೇ ಪ್ರಮಾಣದಲ್ಲಿ ಜಪ ಮಾಡಬೇಕು ಅಂತಲೂ ಕೂಡ ಇರುತ್ತೆ. ಅದನ್ನು ನೋಡಿ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಇದೆ ಅದನ್ನು ಮಾಡಿಕೊಂಡಾಗ ಕುಜದೋಷ ನಿರ್ಣಯ ಆಗುತ್ತೆ ಅಂತ. ಸಾಮಾನ್ಯವಾಗಿ ಏನಾಗ ನಾವು ಪರಿಹಾರ ಮಾಡ್ಕೋಬೇಕು ಅಂತಲೂ ಕೂಡ ಕುಜನಿಗೆ ನಾವು
ಕೆಂಪು ವಸ್ತ್ರವನ್ನು ಹೇಳ್ತೀವಿ, ಕೆಂಪು ವಸ್ತ್ರವನ್ನು ಕೂಡ ದಾನ ಮಾಡಿದ್ರು ಕೂಡ ಅದು ಕುಜದೋಷ ನಿರ್ಣಯ ಆಗುತ್ತೆ. ಹಾಗೆ ಒಂದು ಕಾಳಹಸ್ತ್ರೇಶ್ವರ್ಗೆ ಹೋಗಿ ಬರುವಂಥದ್ದು, ಅಥವಾ ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲವೊಂದು ದೇವಸ್ಥಾನ, ಕುಕ್ಕೆ ಸುಬ್ರಹ್ಮಣ್ಯ ಆಗಲಿ, ಈ ರೀತಿ ದೇವಸ್ಥಾನಗಳಿಗೆ ಹೋಗಿ ನಮಗೇನಾದರೂ ಕುಜದೋಷ ಶಾಂತಿ ಆಗಲಿ, ಅಲ್ಲೂ ಕೂಡ ಕೆಲವೊಂದು ಪೂಜಾ ವಿಧಿವಿಧಾನಗಳು ಮಾಡ್ಕೊಳ್ತಾರೆ. ಅಲ್ಲಿ ಮಾಡಿಕೊಂಡ್ರು ಕೂಡ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.